ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಸೌಮ್ಯ ವಿಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀವಿ. ಮನೆಯಿಂದ ಹೊರಟಾವಾಗ ಆಲ್ಮೋಸ್ಟ್ 8 o'clock ಆಗಿತ್ತು. ಈಗ ನಾವು ಪಿಣ್ಯನ ದಾಟ್ತಾ ಇದ್ದೀವಿ, ಜಾಲಹಳ್ಳಿನ ದಾಟ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿವಂತ್ರಿ. ಹೋಗ್ತಾ ನಮ್ಮ ಮನೆ ದೇವರಿಗೆ ಹೋಗಿ ಸುಮಾರು 1 ವರ್ಷದ ಮೇಲೆ ಆಯಿತು. ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಈ ರೀತಿ ಲ್ಯಾವೆಂಡರಿಶ್ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಹೂವನ್ನು ಮಾರ್ಕೊಂಡು ಬರ್ತಾರಲ್ವ, ಹಾಗಾಗಿ ನನಗೆ ಮಲ್ಲಿಗೆ ಹೂವು ಅಂದರೆ ಸಖತ್ ಇಷ್ಟ. ಅದನ್ನು ಕೊಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು. ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವು ನನಗಂತೂ ತುಂಬ ಇಷ್ಟ. ಹಾಗೆ ಅದನ್ನು ತಗೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. 8 ಗಂಟೆ ಅಲ್ವಾ, ಅಷ್ಟೊಂದು ಬಿಸಿಲಿರಲಿಲ್ಲ. ಆ ಸೈಡ್ ಈ ಸೈಡ್ ಅಂತೂ ಹೂವು ಅರಳಿರೋವಂಥದ್ದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮಾರ್ನಿಂಗ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತಲ್ವ. ನಾವು ಟುವರ್ಡ್ಸ್ ದಾಬಸ್ಪೇಟೆ ಹೋಗ್ತಾ ಇದ್ದೀವಿ. ಮನೆ ದೇವರ ದರ್ಶನ, ಕೂರ್ಮಗಿರಿ ಬೆಟ್ಟ, ಇಕ್ಕಲಪ್ಪನ ಬೆಟ್ಟಕ್ಕೆ. ಸ್ನೇಹಿತರೆ, ಅಲ್ಲಿ ದಾಬಸ್ಪೇಟೆ ಟರ್ನಿಂಗ್ ಹತ್ರ ಹೂವು ಹಣ್ಣು ಕಾಯಿ ತೊಗೊಂಡು ಹೋಗೋಣ ಅಂತ ಮೊದಲನೇದಕ್ಕೆ ನಾವು ನಮ್ಮ ತಾಯಿ ತಂದೆ ಮನೆ ಕಡೆ ಮನೆ ದೇವ್ರಿಗೆ ಹೊರಟಿದ್ದೀವಿ. ಆ ನಂತರ ನಮ್ಮ ಹಸ್ಬೆಂಡ್ ಮನೆ ಸೈಡು. ಸೊ ನೋಡ್ತಾ ಇರ್ಬೋದು ಹಾರ, ಹಣ್ಣು ಕಾಯಿ, ಮೊಡ್ಲಕ್ಕಿ ಏನೇನು ಬೇಕು ಎಲ್ಲ ತೊಗೊತಾ ಇದ್ದೀವಿ. ಇಲ್ಲೇನು ಕಮ್ಮಿ ಅಂತ ಏನಿಲ್ಲ, ಬಟ್ ಪರವಾಗಿಲ್ಲ, ಸ್ವಲ್ಪ ಹೂವು ಅದೆಲ್ಲ ಫ್ರೆಶ್ ಆಗೇ ಇರುತ್ತೆ. ಹಾಗಾಗಿ ತೊಗೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶನಿವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಫಸ್ಟು ನಮ್ಮ ಅಪ್ಪ ಅಮ್ಮ ಒಂದು ಸೈಡ್ ಇರೋ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ಹಸ್ಬೆಂಡ್ ಸೈಡ್ ಮನೆ ದೇವರು. ದಾಬಸ್ಪೇಟೆ ಆಲ್ರೆಡಿ ದಾಟಾಗಿದೆ. ಬೆಳಗ್ಗೆಯಿಂದ ಏನೇನು ನಡೆದಿದೆ ಏನು ಎತ್ತ ಅಂತ ನೋಡ್ಕೊಂಡ್ಬಂದಿದ್ದೀರಾ. ಹೀಗೆ ನೋಡ್ಕೊಂಡು ಬನ್ನಿ, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ಹೇಳ್ತಾರೆ ಯಾವ ದೇವರನ್ನು ಮರೆತರೂ ಕೂಡ ನಮ್ಮ ಮನೆ ದೇವರನ್ನು ಪೂಜಿಸೋದನ್ನ ಬಿಡಬಾರ್ದು, ಅಥವಾ ಮನೆ ದೇವ್ರಿಗೆ ಹೋಗಿ ಬರೋದನ್ನು ಬಿಡಬಾರ್ದು ಅಂತ. ನಾವು ಕೂಡ 1 ವರ್ಷದ ಮೇಲೆ ಆಗಿತ್ತು. ಲಾಸ್ಟ್ ಡಿಸೆಂಬರ್ ಎಂಡ್ 29th ಹೋಗಿದ್ದಂಥದ್ದು, ನಮ್ಮ ಆ್ಯನಿವರ್ಸರಿ ದಿವಸ. ಕಾರಣಾಂತರಗಳಿಂದ ನಾವು ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಮನೆ ದೇವ್ರಿಗೆ ಹೋಗಲೇಬೇಕು ಅಂತ ಎಲ್ಲ ಹೊರಟಿದ್ದೀವಿ. ನೋಡಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಮ್ಮ ಊರ ಹತ್ತಿರ. ಬಟ್ ನಾವು ಊರಿಗೆ ಹೋಗ್ತಾ ಇಲ್ಲ, ಬರೀ ದೇವಸ್ಥಾನಕ್ಕೆ. ಇದು ನಮ್ಮ ಊರಿನ ಕ್ರಾಸ್. ಅದು ಬಂದರೆ ಏನೋ ಒಂಥರ ಖುಷಿ. ನೋಡ್ತಾ ಇರ್ಬೋದು ಗೋಪುರನ ಎಂಟ್ರಿ ಆಗ್ತಾ ಇದ್ದೀವಿ. ಸದ್ಯದರಲ್ಲೇ ಊರಿನ ಜಾತ್ರೆ ಕೂಡ ಇದೆ. ಆ ವ್ಲಾಗ್ನು ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹಿತರೆ. ನನಗೆ ವಿಡಿಯೋನ ಕೊನೆ ತನಕ ನೋಡಿ, ಬೇರೆ ಯೂಟ್ಯೂಬರ್ಸ್ ಥರ ಸಪೋರ್ಟ್ ಮಾಡಿ ಬನ್ನಿ. ಇಲ್ಲಂತೂ ಮುಂಚೆ ಕ್ಯಾಮ್ರಾ ಅಲೌಡ್ ಇತ್ತು ಒಳಗಡೆ, ಆದರೆ ಈಗ ಅಲೌಡ್ ಇಲ್ಲ. ನಾನು ಹೊರಗಿನ ಆವರಣ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಭಿಷೇಕ ಆಗ್ತಿತ್ತು. ಆಲ್ಮೋಸ್ಟ್ 9:30 ರೀಚ್ ಆಗಿಬಿಟ್ವಿ. ವೆದರು ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ಯಾರೋ ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಅಷ್ಟೇ ಕ್ಯಾಮ್ರಾ ಅಲೌಡು. ದರ್ಶನಕ್ಕೆ ಹೋಗಿ ಬಂದು ನಂತರ ಕ್ಯಾಮ್ರಾನ ತೊಗೊಂಡು ಹೊರಗಡೆ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದ್ರ ಮೇಲೇ ಇದು ಕಟ್ಟೋದು. ಸುಮಾರು ಸತಿ ಈ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವರು ನಮ್ಮ ಚಿಕ್ಕಪ್ಪ ಬಂದಿದ್ದೀರಾ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ. ನಾವು ಇಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಉಪವಾಸ ಇದ್ದೀವಿ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಹತ್ರ ಹೋಗೋಣ ಅಂಥೇಳಿ ಇದು ಗೋಪುರದ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ. ನಾವಂತೂ ತುಂಬ ನಂಬಿಕೆ ಇಟ್ಟು ಪೂಜಿಸೋಂಥ ದೇವರು ಇವೆರಡೂ ದೇವರು. ಇದು ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲೊಂದು ಪುಟ್ಟ ಅಂಗಡಿ ಬಂದಿತ್ತು, ಬಟ್ ಏನೋ ಶಾಪಿಂಗ್ ಮಾಡಲಿಲ್ಲ ನಾವು ಸ್ನೇಹಿತರೆ.
ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಹೊರಟು ನಾವು ವಾಪಸ್ ರಿಟರ್ನು ನಾವು ನಮ್ಮನೆ ದೇವ್ರ ಹತ್ರ ಹೋಗ್ತಾ ಇದ್ದೀವಿ. ವಾಪಸ್ ಬರಬೇಕು ನಾವು ಟುವರ್ಡ್ಸ್ ದಾವಸ್ಪೇಟೆ. ಓಕೆನಾ? ಸ್ನೇಹಿತರೆ, ನಾವು ಈ ದೇವಸ್ಥಾನ ಬರೋ ಅಷ್ಟೊತ್ತಿಗೆ ಬಿಸಿಲು ನೆತ್ತಿಗೇರಿತ್ತು. ಆಲ್ರೆಡಿ 12:30 ಆಗಿತ್ತು. ಬಟ್ ಸ್ವಲ್ಪ ಮರ ಇರೋದ್ರಿಂದ ನೆರಳು, ಬೆಟ್ಟದ ಮೇಲೆ ಇರೋವಂಥದ್ದು, ಬರೀ ಶನಿವಾರ ಮಾತ್ರ ಓಪನ್ ಆಗುವಂಥ ದೇವಸ್ಥಾನ ಇದು. ಹಾಗಾಗಿ ನಮಗೆ ಶನಿವಾರನೇ ಬಂದು ಶ್ರೀನಿವಾಸ ದೇವರ ದರ್ಶನನ ಪಡಿಬೇಕಾಗತ್ತೆ. ಬೆಟ್ಟನ ಹತ್ತುತ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಬಟ್ ಬಿಸಿಲು ಮಾತ್ರ ಈ ವರ್ಷ ಕೂಡ ಮಳೆ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಇದು ಏನು ಗೊತ್ತಾ, ಜೂನ್ ಜುಲೈ ಶ್ರಾವಣ ಮಾಸದಲ್ಲಿ ಬರ್ತೀವಲ್ವ, ಆವಾಗಂತೂ ನೇಚರ್ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗೆಲ್ಲ ಎಲೆನ ಉದ್ದುಬಿಟ್ಟು ಹೊಸ ಚಿಗುರು ಬರುವಂಥ ಜಾಗ. ಇಲ್ಲಿ ನೋಡಿ, ಇದು ಗೋಪುರನೋ ಎಂಟ್ರಿ ಆಗ್ತಾ ಇದ್ದೀವಿ. ಕೂರ್ಮಗಿರಿ ಅಂದರೆ ಶ್ರೀನಿವಾಸ ದೇವರು ಶ್ರೀಲಕ್ಷ್ಮಿನ ಭೂಲೋಕಕ್ಕೆ ಎಳ್ಕೊಂಡು ಬಂದವಾಗ ಹುತ್ತದಲ್ಲಿ ಇರ್ತಾನೆ. ಹಾಗೆ ಒಂದು ಕಾಮಧೇನು ಬಂದು ಹಾಲು ಕೊಡ್ತಾ ಇರತ್ತಲ್ವ ಹುತ್ತದಲ್ಲಿದ್ದವಾಗ ಶ್ರೀನಿವಾಸ ದೇವರು, ಆ ದೇವರೇ ಇದು ಕೂರ್ಮಗಿರಿ ಬೆಟ್ಟ. ನೋಡ್ತಾ ಇರ್ಬೋದು, ಬೆಟ್ಟ ಹತ್ತುತ್ತಾ ಇದ್ದೀವಿ. ಫುಲ್ಲು ಬರಡು ಭೂಮಿ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಎಂಜಾಯ್ ಮಾಡ್ತಿದ್ದೀವಿ. ಒಂಥರ ಬ್ಯೂಟಿಫುಲ್ ಸ್ಪಾಟ್. ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಕ್ಕೆ ಏನೋ ಒಂಥರ ಮಜಾ ಸಿಗತ್ತೆ ನಮಗೆ. ತುಂಬಾ ಮಜಾ ಸಿಗತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಸತಿ ಬಂದಾಗಲೂ ಒಂಚೂರು ಕೂಡ ಬೇಜಾರಾಗಲ್ಲ ನಮಗೆ. ಅಷ್ಟು ಬ್ಯೂಟಿಫುಲ್ ಲೊಕೇಶನ್ನು. ನೋಡ್ತಾ ಇರ್ಬೋದು ಸ್ನೇಹಿತರೆ. ಬನ್ನಿ ಬೆಟ್ಟ ಹತ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕಲ್ಯಾಣಿ, ಇಲ್ಲಿಂದ ಸ್ಟೆಪ್ಸು ಕೂಡ ಇದೆ. ಕಲ್ಯಾಣಿಗೆ ಹೋಗೋಕ್ಕೆ ದಾರಿ, ದೇವಸ್ಥಾನಕ್ಕೆ ಹೋಗೋಕ್ಕೂ ದಾರಿ. ಅದು श्रवणा नक्षत्रे मकर राशो जातायः सौम्या नाम्न्यः ज्येष्ठा नक्षत्रो राशो जातायः अभिज्ञामरैस्य मका नक्षत्रो सिंहराशो जातायः सह कुटुम्बानां चिमत्सैर्याप्यापयाज्ञा आरोग्याभाग्यासिद्ध्यर्थं लक्ष्मी वेङ्कटेश्वरस्वामी देवताभ्यो नमः। आराधनं कृत्वा भगवन्तं विज्ञाप्य आराधनं कृत्वा भगवन्तं विज्ञाप्य ರಮಣ ಗೋವಿಂದ ಗೋವಿಂದ. ಸ್ನೇಹಿತರೆ, ಇದು ಮಹಾಲಕ್ಷ್ಮಿ ದೇವಸ್ಥಾನ.
ಹಾಗೆ ಅರ್ಚನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಕಲ್ಯಾಣಿ ಹತ್ರ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಪ್ರದಕ್ಷಿಣೆ ಬರ್ತಾ ಇದ್ದೀವಿ. ಸ್ನೇಹಿತರೆ, ತುಂಬಾ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸತಿ ಬಂದಾಗಲೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಕೊಡಪ್ಪ, ಎಲ್ಲರಿಗೂ ಆರೋಗ್ಯ ಕೊಡಪ್ಪ, ಆಯಸ್ಸು ಕೊಡಪ್ಪ, ಅವರ ಏನೇ ಕೆಲಸಕ್ಕೂ ಅಭಿವೃದ್ಧಿ ಕೊಡು ಅಂತ ಕೇಳ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಇನ್ನು ಮಿಕ್ಕಿದ್ದು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಅವನ ಇಚ್ಛೆ ಪ್ರತಿಫಲ ಏನು ಕೊಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಎಷ್ಟು ಯಾವ ಟೈಮಿಗೆ ಕೊಡಬೇಕು ಅನ್ನೋದು ಆ ಭಗವಂತಗೆ ಬಿಟ್ಟಿರೋದು. ನೋಡ್ತಾ ಇರ್ಬೋದು ಇದರ ನೇಚರ್ ಹಾಗೆ ಬ್ಯೂಟಿನ ನೀವು ಸವಿರಿ. ಇವಾಗ ನಿಮಿಷ ಯಾರಾದರೂ ಬ್ಯಾಗ್ ಹಿಡ್ಕೋತೀರಾ? ಅದು ನಿಂತ್ಕೋಬಾರ, ಇಲ್ಲಿ ಫೋಟೋ ಹೊಡೆಯ. ಅದು ನಿಧಾನ ನಿಧಾನ. ಅಪ್ಪನ ಹಿಡ್ಕೊಪ್ಪ ನೀನು. ಸುಟ್ಟು ಹೋಗ್ತಾ ಇತ್ತಂತೆ. ಸ್ನೇಹಿತರೆ, ನಾವು ಬೆಟ್ಟ ಇಳಿದು ಬರೋಷ್ಟೊತ್ತಿಗೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ದೇವ್ರ ದರ್ಶನ ಆಗೋವರೆಗೂ ಉಪವಾಸ ಇರೋಣ ಅಂತ ನೆತ್ತಿ ಸುಟ್ಟು ಹೋಗ್ತಾ ಇತ್ತು. ನೋಡ್ತಾ ಇರ್ಬೋದು. ಅಲ್ಲೇ ಒಂದು ಸ್ವಲ್ಪ ಊಟ ಮಾಡ್ಕೊಂಡು 1:30-2 ಆಗೋಗಿತ್ತು. ಹಾಗೆ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಒಂದಿದೆ, ಹಾಗಾಗಿ ಅಲ್ಲೇ ಒಂದು ಚನ್ನಪಟ್ಟಣ ಟಾಯ್ಸ್ ಅಂಗಡಿ ಇತ್ತು. ನನ್ನ ಮಗನಿಗೆ ತೆಕ್ಕೊಟ್ಟೆ. ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಚೆನ್ನಾಗೇನೋ ಇರುತ್ತೆ. ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಊಟ ಮುಗಿಸ್ಕೊಂಡು ಮೀಲ್ಸ್ ತೊಗೊಂಡಿದ್ವಿ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ವಿ. ಮುಗಿಸ್ಕೊಂಡು ಮನೆ ಕಡೆ ವಾಪಸ್ಸು ರಿಟರ್ನ್ ಆಗೋಷ್ಟೊತ್ತಿಗೆ 3:45-4 ಗಂಟೆ ಆಗಿತ್ತು. ಹೀಗಿತ್ತು ನಮ್ಮ ಶನಿವಾರ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.